ವೆಲ್ಕಮ್ ಬ್ಯಾಕ್ ಟು V4 ಮೋಟಿವೇಶನಲ್ ಚಾನೆಲ್. ನಮಸ್ಕಾರ ಸ್ನೇಹಿತರೆ. 40ರ ನಂತರ ಹೆಣ್ಣು ಮಕ್ಕಳ ಆರೋಗ್ಯದಲ್ಲಿ ಬರುವ ಬದಲಾವಣೆಗಳನ್ನು ನೀವು ಗಮನಿಸಿದ್ದೀರಾ? ಇಂದು ನಾವು 40ರ ನಂತರ ಹೇಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಎಂಬುದರ ಬಗ್ಗೆ ಬಹಳ ಉಪಯುಕ್ತ ಮಾಹಿತಿಯನ್ನು ತಿಳಿಯೋಣ. 40ರ ನಂತರ ಹೆಣ್ಣು ಮಕ್ಕಳ ಆರೋಗ್ಯದಲ್ಲಿ ಕಂಡುಬರುವ ಬದಲಾವಣೆಗಳಲ್ಲಿ ಮೊದಲನೆಯದಾಗಿ ಹಾರ್ಮೋನ್ನ ಬದಲಾವಣೆ. ಮೆನೋಪಾಸ್ ಸಮೀಪಿಸಿದಾಗ ಎಸ್ಟ್ರೋಜನ್ ಹಾರ್ಮೋನ್ ಮಟ್ಟ ಕುಗ್ಗುತ್ತದೆ. ಇದರಿಂದ ಉಗ್ರ ಚಲನೆ, ಹಾಟ್ ಫ್ಲ್ಯಾಶ್, ನಿದ್ರಾ ತೊಂದರೆಗಳು ಇತ್ಯಾದಿ ಸಮಸ್ಯೆಗಳು ಆಗಬಹುದು. ಇದಕ್ಕಾಗಿ ನೀವು ಸಮತೋಲನ ಆಹಾರ ಸೇವನೆ ಮಾಡುವುದು, ಯೋಗ, ಧ್ಯಾನ, ವೈದ್ಯರ ಸಲಹೆಯಂತೆ ಚಿಕಿತ್ಸೆ ಪಡೆಯುವುದು ಅಗತ್ಯ. ಹೃದಯ ಸಂಬಂಧಿತ ಸಮಸ್ಯೆಗಳು. ಈ ವಯಸ್ಸಿನಲ್ಲಿ ಹೃದಯ ಸಂಬಂಧಿತ ರೋಗಗಳ ಅಪಾಯ ಹೆಚ್ಚಾಗುತ್ತದೆ. ಬ್ಲಡ್ ಪ್ರೆಷರ್, ಕೊಲೆಸ್ಟ್ರಾಲ್ ಹೆಚ್ಚಳವಾಗಬಹುದು. ಮುನ್ನೆಚ್ಚರಿಕೆ: ಆಹಾರದಲ್ಲಿ ಕಡಿಮೆ ಉಪ್ಪು ಉಪಯೋಗಿಸುವುದು, ಕಡಿಮೆ ಕೊಬ್ಬಿನ ಆಹಾರ ಸೇವಿಸುವುದು, ನಿತ್ಯ ವ್ಯಾಯಾಮ ಮಾಡುವುದು, ಒತ್ತಡ ನಿಯಂತ್ರಣ ಮಾಡಿಕೊಳ್ಳುವುದು, ಹಣ್ಣು ತರಕಾರಿಗಳನ್ನು ಸೇವಿಸುವುದು, ದಿನಕ್ಕೊಮ್ಮೆ 30 ನಿಮಿಷಗಳ ವಾಕಿಂಗ್ ಅಥವಾ ಎಕ್ಸಸೈಸ್ ಮಾಡುವುದನ್ನು ರೂಢಿಸಿಕೊಳ್ಳುವುದು ಒಳ್ಳೆಯದು. ಎಲುಬುಗಳ ಬಲಹೀನತೆ ಮತ್ತು ಎಲುಬು ಮುರಿತ. ಎಸ್ಟ್ರೋಜನ್ ಕಡಿಮೆಯಿಂದ ಎಲುಬುಗಳ ಬಲ ಕಡಿಮೆಯಾಗುತ್ತದೆ. ಇದರಿಂದ ಚಿಕ್ಕ ಆಘಾತಕ್ಕೂ ಎಲುಬು ಮುರಿಯಬಹುದು. ಮುನ್ನೆಚ್ಚರಿಕೆ: ಪ್ರತಿದಿನ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಯುಕ್ತ ಆಹಾರಗಳನ್ನು ಸರಿಯಾದ ಪ್ರಮಾಣದಲ್ಲಿ ತೆಗೆದುಕೊಳ್ಳಿ. ನಿತ್ಯವಾಗಿ ಬೆಳಗ್ಗೆ 10 ರಿಂದ 15 ನಿಮಿಷಗಳ ಸೂರ್ಯನ ಬೆಳಕಿನಲ್ಲಿ ಕುಳಿತುಕೊಳ್ಳಿ ಹಾಗೂ ವ್ಯಾಯಾಮ ಮಾಡಿ. ಮೆಮೊರಿ ಸಮಸ್ಯೆಗಳು ಅಥವಾ ಮಾನಸಿಕ ಆರೋಗ್ಯದ ಸಮಸ್ಯೆಗಳು. ಕೆಲವೊಮ್ಮೆ ಜ್ಞಾಪಕ ಶಕ್ತಿ ಕಡಿಮೆಯಾಗಬಹುದು. ಹಾರ್ಮೋನಲ್ ಬದಲಾವಣೆಗಳಿಂದ ಖಿನ್ನತೆ, ಆತಂಕ ಆಗಬಹುದು. ಆದ್ದರಿಂದ ಪುಸ್ತಕ ಓದುವುದು, ಮೆಮೊರಿ ಆಟಗಳನ್ನು ಆಡುವುದು, ಯೋಗ, ಧ್ಯಾನ, ಸ್ನೇಹಿತರ ಜೊತೆ ಸಮಯ ಕಳೆಯುವುದು, ಅಗತ್ಯವಿದ್ದರೆ ತಜ್ಞರ ಸಲಹೆ ಪಡೆಯುವುದು ಉತ್ತಮ. ತೂಕ ಏರಿಕೆ ಮತ್ತು ಮಧುಮೇಹ. ಮೆಟಬಾಲಿಸಮ್ ಮಂದಗೊಳ್ಳುತ್ತದೆ. ಜೀರ್ಣಕ್ರಿಯೆ ಶಕ್ತಿ ತಗ್ಗುವುದರಿಂದ ಶರೀರದ ತೂಕ ಏರಬಹುದು. ಇದರಿಂದ ಡಯಾಬಿಟಿಸ್ ಬರುವ ಅಪಾಯವಿರುತ್ತದೆ. ಮುನ್ನೆಚ್ಚರಿಕೆ: ದಿನಚರಿಯಲ್ಲಿ ನಿತ್ಯ ವ್ಯಾಯಾಮ, ಸ್ಫೂರ್ತಿದಾಯಕ ಆಹಾರದ ಪದ್ಧತಿ, ಕಡಿಮೆ ಸಕ್ಕರೆಯುಕ್ತ ಆಹಾರ ಸೇವನೆ, ತೂಕ ನಿಯಂತ್ರಣ, ವರ್ಷಕ್ಕೊಮ್ಮೆ ಶರೀರ ತಪಾಸಣೆ ಮಾಡಿಸಿಕೊಳ್ಳಿ. ಚರ್ಮದ ಬದಲಾವಣೆಗಳು. ಚರ್ಮ ಒಣಗಿದಂತೆ ಆಗುತ್ತದೆ. ಮುಖದ ಮೇಲಿನ ಹೊಳಪು ಕಡಿಮೆಯಾಗುವುದು. ಮುಖದಲ್ಲಿ ಬಿಳುಪು ಗೆರೆಗಳು, ಕಪ್ಪು ಬಣ್ಣದ ಕಲೆಗಳು ಹೆಚ್ಚಾಗುತ್ತವೆ. ಚರ್ಮ ಸಡಿಲವಾಗುತ್ತದೆ. ಚರ್ಮದ ಆರೈಕೆಗಾಗಿ ಹೆಚ್ಚು ಗಮನ ಹರಿಸುವುದು ಅಗತ್ಯ. ಇದರಿಂದಾಗಿ ತೇವಾಂಶ ನೀಡುವ ಕ್ರೀಮ್ಗಳು, ಸೂರ್ಯನಿಂದ ರಕ್ಷಣೆ ನೀಡುವ ಕ್ರೀಮ್ಗಳು, ವಿಟಮಿನ್ ಸಿ ಮತ್ತು ಹೈಲುರೋನಿಕ್ ಆಸಿಡ್ನಂತಹ ಚರ್ಮ ಸುಧಾರಕ ವಸ್ತುಗಳು ಅನಿವಾರ್ಯವಾಗುತ್ತವೆ. ಮುನ್ನೆಚ್ಚರಿಕೆಗಳು: ಬಿಸಿಲಿನಿಂದ ತಪ್ಪಿಸಿ, ಸನ್ಸ್ಕ್ರೀನ್ ಬಳಸಿ, ದಿನಕ್ಕೆ 2 ಬಾರಿ ತೇವಾಂಶವುಳ್ಳ ಕ್ರೀಮನ್ನು ಹಚ್ಚಿ, ಹಣ್ಣು ತರಕಾರಿಗಳು ಹೆಚ್ಚಾಗಿ ತಿನ್ನಿ, ಹೆಚ್ಚು ನೀರು ಕುಡಿಯಿರಿ, ಧೂಮಪಾನ ಮದ್ಯಪಾನ ತಪ್ಪಿಸಿ, ಸಮಯಕ್ಕೆ ನಿದ್ರೆ ಮಾಡಿ ಹಾಗೂ ನೀರಿನಂತಹ ಸಾಬೂನನ್ನು ಉಪಯೋಗಿಸಿ. ಥೈರಾಯ್ಡ್ನ ಸಮಸ್ಯೆಗಳು. 40ರ ನಂತರ ಹೆಚ್ಚು ಮಹಿಳೆಯರಿಗೆ ಥೈರಾಯ್ಡ್ ಸಮಸ್ಯೆಗಳು ಕಾಣಿಸುತ್ತವೆ. ಲಕ್ಷಣಗಳು: ತೂಕ ಏರಿಕೆ ಅಥವಾ ಇಳಿಕೆ, ಹೆಚ್ಚಿನ ನಿದ್ರೆ ಅಥವಾ ದಣಿವು. ಮುನ್ನೆಚ್ಚರಿಕೆ: ನಿಯಮಿತವಾಗಿ ಥೈರಾಯ್ಡ್ ಪರೀಕ್ಷೆಯನ್ನು ಮಾಡಿಸಿಕೊಳ್ಳಿ. 40ರ ನಂತರ ನಾವು ಹೆಣ್ಣು ಮಕ್ಕಳಾಗಿ ನಮ್ಮ ಆರೋಗ್ಯವನ್ನು ಮೊದಲ ಆದ್ಯತೆಯನ್ನಾಗಿ ಮಾಡಬೇಕು. ನಮ್ಮ ಕುಟುಂಬಕ್ಕೆ ನಾವೇ ಶಕ್ತಿಯ ಮೂಲ. ನಮ್ಮ ಆರೋಗ್ಯವೇ ನಮ್ಮ ಶಕ್ತಿಯ ಮೂಲ. ಸರಿಯಾದ ಆಹಾರ, ನಿತ್ಯ ವ್ಯಾಯಾಮ ಮತ್ತು ಸಮಯಕ್ಕೆ ಸರಿಯಾಗಿ ತಜ್ಞರ ಸಲಹೆ ಪಡೆಯುವುದು ಆರೋಗ್ಯದ ಗುಟ್ಟು. ನಾವು ನಮ್ಮನ್ನು ಪ್ರೀತಿಸಿ ನಮ್ಮ ಆರೋಗ್ಯದತ್ತ ಗಮನ ಹರಿಸೋಣ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.